ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವ್ಲಾಗ್ ಕೆ ಬ್ರೋ ಇಂದ್ರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವ್ಲಾಗಲ್ಲಿ ಗಾಡಿ ಸಹ ನಿಲ್ಲಿಸಿದ್ದೀನಿ. ಹತ್ತಿ ತುಂಬಿಕೊಂಡು ನಮ್ಮ ಹೊಲದ ಬೆಳೆ ಹತ್ತಿ ತುಂಬಿಕೊಂಡು ನಮ್ಮ ನಡೆ ಚಿತ್ರದುರ್ಗದ ಕಡೆ ಅಂತ ಮಾರ್ಕೆಟ್ಗೆ ಹೋಗ್ಬೇಕು. ಸ್ನೇಹಿತರೆ, ನೋಡ್ಬೋದು ನೀವು ಗಾಡಿಗೆಲ್ಲ ಹತ್ತಿನ ತುಂಬಿಸಿದ್ದೀನಿ, ಇಲ್ಲಿ ಎಲ್ಲ ಹಾಕಿದ್ದೀನಿ. ಮತ್ತು ಒಳಗಡೆ ಕೂಡ ರಾಶಿ ಇದೆ. ಇಲ್ಲ ಹತ್ತಿ ಸೋರಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನಾಗಿ ಮಣ್ಣಾಗಬಾರ್ದು ಅಂತ ಎಲ್ಲ ರಟ್ಟ ಹಾಕಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಹಿಂದ್ಗಡೆ ಎಲ್ಲ ಕಾಣ್ತಾ ಇದೆ. ಇಲ್ಲಿಂದ ಸೀದಾ ಗಾಡಿವರೆಗೂ ರಟ್ಟಾಕಿದ್ದೀನಿ ಸ್ನೇಹಿತರೆ. ಹಾಗೆ ಬನ್ನಿ ತೋರಿಸಿ ಸ್ನೇಹಿತರೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ಮಾಡ್ತಾಯಿದ್ದಾರೆ ಸ್ನೇಹಿತರೆ, ಕೆ ಬ್ರೋ ಇಂದ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸ್ನೇಹಿತರೆ, ಇದು ಬಂದುಬಿಟ್ಟು ಹತ್ತಿ ಹೊಲದ ಬೆಳೆ ಮೊನ್ನೆ ತನ ಹಾಕ್ಕೊಂಬಂದೆ. ಕೂಲಿ ಜನ ಬಿಡಿಸ್ಬಿಟ್ಟು ಇದನ್ನು ಹಾಕಿದ್ದಾರೆ. ಇವತ್ತು ಚಿತ್ರದುರ್ಗ ಮಾರ್ಕೆಟಿಗೆ ಹೋಗ್ಬೇಕು ಸ್ನೇಹಿತರೆ. ಹತ್ತಿನ ಗಾಡಿಗೆ ಲೋಡ್ ಮಾಡೋಣ ಇವತ್ತು. ಸ್ನೇಹಿತರೆ, ಹತ್ತಿನ ತುಂಬ್ತಾ ಇದ್ದೀನಿ. ಮಾರ್ಕೆಟ್ ಬೇರೆ ಹೋಗ್ಬಾ ಇಲ್ಲಿ ಸ್ನೇಹಿತರೆ. ಹಾಗೆ ನೋಡ್ಬೋದು ನೀವು ಗಾಡಿಗೆ ಲೋಡ್ ಮಾಡೋದು. ಅಲ್ಲಿ 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 ಸರಿ ಹಿಂದೆ ಸರಿ. ಸ್ನೇಹಿತರೆ, ನೋಡ್ಬೋದು ನೀವು. ಏನ್ರ ಹಾಂ, ಏನು ನೋಡ್ತೀರ? ಕ್ಯಾಮ್ರಾ ನೋಡ್ತೀರಿ? ಸ್ನೇಹಿತರೆ, ಇದೇ ಗಾಡಿಗೆ ಹಾಕ್ಬಿಟ್ಟು ತುಂಬಿಸ್ತಾ ಇದ್ದೀನಿ ನನ್ನ ಗಾಡಿಗೆ. ಸ್ನೇಹಿತರೆ, ಡೈಲಿ ಬಂದುಬಿಟ್ಟು ಹೋಲ್ಸೇಲ್ ಸ್ವೀಟ್ಸ್ ಡೆಲಿವರಿ ಕೊಡಲಿಕ್ಕೆ ಶಾಪಿಗೆ ಹೋಗುವಂಥದ್ದು. ಅದು ಇವತ್ತು ಓನ್ ಮನೆ ಒಂದು ಹತ್ತಿ ಆಗಿದ್ದರಿಂದ ಹಾಗಾಗಿ ಗಾಡಿಗೆ ಲೋಡ್ ಮಾಡ್ತಾಯಿದ್ದೀನಿ. ಫುಲ್ ಹಿಡಿತೈತೆಲ್ಲ ಗೊತ್ತಿಲ್ಲ, ನೋಡೋಣ. ಹೊಟ್ಟೆ ಒಳಗಡೆ ಬಾರಮ್ಮ, ಇಲ್ಲಿ ತಗ ಬಾರಮ್ಮ. ಹೇಳ್ಬೇಕು, ನೀನು ಪದೇ ಪದೇ ಹೇಳ್ಬೇಕೇನಮ್ಮ? ನೀಟಾಗಿ ಇಡ್ಬೇಕು ಕ್ಯಾಮ್ರಾನ. ಸ್ನೇಹಿತರೆ, ಕ್ಲೀನಾಗಿ ಹತ್ಕೊಂಡು ಆಮೇಲೆ ಹತ್ತಿ ಬಟಾರಲ್ಲಿ ತುಳಿಬೇಕು. ಹೋಗಿ ಮಾರ್ಕೆಟಿಗೆ ಹೋಗ್ಬಿಟ್ಟು ಇನ್ನು ತುಳಿಬೇಕು ಸ್ನೇಹಿತರೆ. ಗಾಡಿಗೆ ತುಳ್ಕೊಂಡು ಮತ್ತೆ ಇವಾಗ ಅಲ್ಲಿ ಹತ್ತಿ ಬಟರ್ ಕೊಡ್ತಾರೆ, ಆ ಚೀಲಕ್ಕೆ ತುಂಬಿಸ್ಬೇಕು. ಸ್ನೇಹಿತರೆ, ನನ್ನ ಇಷ್ಟೊಂದು ಈಗ ನನ್ನ ಯೂಟ್ಯೂಬ್ ಚಾನಲ್ 26 ಇಲ್ಲಿ 27 ವೀಡಿಯೋ ಆಯಿತು. ಇದುವರೆಗೂ ನನ್ನ ಪರಿಚಯ ಇಲ್ಲಿ ಮಾಡ್ಕೊಂಡಿಲ್ಲ ಸ್ನೇಹಿತರೆ. ನನ್ನ ಹೆಸರು ಬಂದು ಫುಲ್ ನೇಮ್ ಬಂದು ಕೆ ಇಂದ್ರೇಶ್ ಅಂತ ಹೇಳ್ಬಿಟ್ಟು. ನಮ್ಮೂರು ಬಂದು ಗುಣಸಾಗರ, ಕೂಡ್ಲಿಗಿ ತಾಲೂಕು, ವಿಜಯನಗರ ಡಿಸ್ಟಿಕ್, ಹೊಸಪೇಟೆ. ಮೂಲತಃ ಕರ್ನಾಟಕದವನೇ ಸ್ನೇಹಿತರೆ. ನಮ್ಮೂರು ನೀವು ನೋಡ್ಬೋದು. ಇದು ನಮ್ಮ ಮನೆ, ಇದು ನಮ್ಮನೆ ಮನೆ ಸ್ನೇಹಿತರೆ. ಇದು ನಮ್ಮ ಓಣಿ ನೋಡ್ಬೋದು ನೀವು. ಇದು ಸಹ ಓಣಿನೇ. ಬನ್ನಿ ಹಾಗೆ ಮತ್ತೊಂದು ಗಾಡಿಗೆ ಲೋಡ್ ಮಾಡುವ. ಹುಟ್ಟಿಯಲ್ಲಿ ತುಂಬಿಸ್ಕೊಂಡು ಬಂದು ಗಾಡಿಗೆ ಹಾಕಬೇಕು. ಬಾಮ್ ಅಲ್ಲಿ 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 ಸ್ನೇಹಿತರೆ, ಇದೆಲ್ಲ ಬೀಳ್ಬಾರ್ದಂತ ರಟ್ಟ ಹಾಕಿದ್ದೀನಿ. ಅದು ಬೀಳ್ಬಾರ್ದಂತ ಕ್ಲೀನ್. ಸ್ನೇಹಿತರೆ, ತುಂಬಿಸ್ತಾ ಇದ್ದೇವೆ. ಲೇಟ್ ಬೇರೆ ಆಗುತ್ತೆ, ಅದಕ್ಕೋಸ್ಕರ ನಾನು ಮತ್ತು ನಮ್ಮ ತಾಯಿಯವರು ತುಂಬಿಸ್ತಾ ಇದ್ದೀವಿ. ಒಂದು ಸ್ವಲ್ಪ ತುಂಬ ಗಾಡಿಗೆ ಹಾಕಬೇಕು. ತೂಕ ಏನಿಲ್ಲ, ಪುಟ್ಟಿ ತೂಕ ಇರಲ್ಲ, ಹಾಗಾಗಿ ತುಂಬಿಸ್ಬೇಕು ಸ್ನೇಹಿತರೆ. ಲೇಟ್ ಬೇರೆ ಆಗಿದೆ. ಬಾರ ಸ್ನೇಹಿತರೆ, ಫುಲ್ ಆಗಿದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವ್ಲಾಗ್. ಸ್ನೇಹಿತರೆ, ನನ್ನ ಪರಿಚಯ ಎಲ್ಲಿ ಮಾಡ್ಕೊಂಡಿಲ್ಲ ಇವತ್ತಿನವರೆಗೂ. ಸ್ನೇಹಿತರೆ, ಇವತ್ತಿನವರೆಗೂ ನನ್ನ ಪರಿಚಯ ಎಲ್ಲಿ, ಈಗ ನನ್ನ ಯೂಟ್ಯೂಬ್ ಚಾನಲ್ ಬಂದು 26 ಇಲ್ಲಿ 28 ವೀಡಿಯೋ ಆಯಿತು ಸ್ನೇಹಿತರೆ. ಇದುವರೆಗೂ ಇಲ್ಲಿ ನನ್ನ ಪರಿಚಯ ಮಾಡ್ಕೊಂಡಿಲ್ಲ ಸ್ನೇಹಿತರೆ. ನನ್ನ ಹೆಸರು ಬಂದುಬಿಟ್ಟು ಸ್ನೇಹಿತರೆ ಕೆ ಇಂದ್ರೇಶ್ ಅಂತೇಳಿ. ಮೂಲತಃ ಗುಣಸಾಗರ ನಮ್ಮೂರು, ನಮ್ಮ ತಾಲೂಕು ಕೂಡ್ಲಿಗಿ, ನಮ್ಮ ಜಿಲ್ಲೆ ವಿಜಯನಗರ, ಹೊಸಪೇಟೆ. ಹಾಗೆ ನಮ್ಮ ಸ್ಟೇಟ್ ಬಂದು ಕರ್ನಾಟಕ ಸ್ನೇಹಿತರೆ. ನನ್ನ ಗ್ರ್ಯಾಜುಯೇಷನು ಹಾಗೆ ಡಿಗ್ರಿ ಡಿಸ್ಕಂಟಿನ್ಯೂ ಆಗಿದೆ. ಹಾಗೆ PUC ITI ಈ ಥರ ಎಲ್ಲ ಕ್ವಾಲಿಫಿಕೇಷನ್ ಆಗಿದೆ. ನಾನು ಓದಿದ್ದು ಕೊಟ್ಟೂರು, ವಿಜಯನಗರ ಜಿಲ್ಲೆ, ಕೊಟ್ಟೂರು ತಾಲೂಕು, ಕೊಟ್ಟೂರಲ್ಲೇ ಓದಿದ್ದು ಸ್ನೇಹಿತರೆ. ಹಾಗಾಗಿ ನನ್ನ ಡೈಲಿ ಬ್ಲಾಗ್ ಬಂದುಬಿಟ್ಟು ಸ್ನೇಹಿತರೆ, ಡೈಲಿ ನನ್ನ ಕೆಲಸ ಬಂದುಬಿಟ್ಟು ಸ್ನೇಹಿತರೆ ಹೋಲ್ಸೇಲ್ ಸ್ವೀಟ್ ಏಜೆನ್ಸಿ ಇದೆ. ಪ್ರತಿ ಶಾಪ್ಗಳಿಗೆ
ಅಂಗಡಿ ಮುಂಗಟ್ಟುಗಳಿಗೆ ಡೆಲಿವರಿ ಕೊಡುವಂಥದ್ದು, ಸ್ವೀಟ್ ಶಾಪ್ಗಳಿಗೆ ಹೋಲ್ಸೇಲ್ ದರದಲ್ಲಿ ಕೊಡುವಂಥದ್ದು ನಮ್ಮ ಕೆಲಸ ಆಗಿದೆ. ಹಾಗೆ ಸ್ನೇಹಿತರೆ, ನಮ್ಮದು ಹೊಲ ಸಹ ಇದೆ, ರೈತರು ಎಸ್ಪೆಷಲಿ ರೈತರು ಸ್ನೇಹಿತರೆ. ಹಾಗೆ ಹೊಲದ ಬೆಳೆಗಳು ಅಥವಾ ಹೊಲದ ಎಲ್ಲ ನಿಮಗೆ ತೋರಿಸ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀನಿ. ನಮ್ಮ ಬ್ಲಾಗ್ಸ್ಗಳಲ್ಲಿ ಏನಿರುತ್ತಪ್ಪ ಅಂದರೆ ಹಳ್ಳಿಯ ಡೈಲಿ ನನ್ನ ಜರ್ನಿ, ಹಾಗೆ ಹಳ್ಳಿಯ ಶೈಲಿಯ ಪ್ರತಿಯೊಂದು ಎಲ್ಲ ಫಸ್ಟ್ ಟೈಮ್ ಮಾಡ್ತಾಯಿದ್ದೀರಾ KA ಬ್ರೋ ಇಂದ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡ್ಬೋದು ನೀವು, ಇದು ನನ್ನ ಗಾಡಿ ಬಂದುಬಿಟ್ಟು ಡೈಲಿ ಹೋಗುವಂಥದ್ದು ಬಿಸ್ನೆಸ್ ಇದರಲ್ಲೇ ಸ್ನೇಹಿತರೆ. ಫಸ್ಟ್ ಟೈಮ್ ಈ ರೀತಿ ಕ್ಯಾಮ್ರಾ ಎತ್ಕೊಂಡು ಮಾತಾಡುವಂಥದ್ದು. ಹಾಗಾಗಿ ಯಾವುದೇ ಥರದ್ದು ಶೈ ಇಲ್ಲ, ನಾಚಿಕೆ ಎಲ್ಲ ಬಿಟ್ಬಿಟ್ಟು ಕ್ಯಾಮ್ರಾ ಹಿಡಿದು ಮಾತಾಡ್ತಾ ಇರೋದು ಸ್ನೇಹಿತರೆ. ಹಾಗಾಗಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದಾರೆ, ಮತ್ತೊಮ್ಮೆ ನಿಮಗೆ KA ಬ್ರೋ ಇಂದ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಏನಪ್ಪ ಬಾರೋ, ಹಂಗೆ ಹೋಗ್ತೀಯ ಅದ? ಎಷ್ಟನೇ ಕ್ಲಾಸ್ ಓದ್ತೀನಿ ನೀನು? ಏನು ಓದ್ತಿದ್ದಿ? SSLC ಕೈ ಬಿಟ್ಟು ಈಗ ಏನು ಕೆಲಸ ಮಾಡ್ತಿ? ಆಕಳ ಮೆಸ್ಗೆ ಹೋಗ್ತೀಯ? ಹಾಂ, ಬರ್ಬೋದಲ್ಲ ಇದ್ರಾಗ ಯೂಟ್ಯೂಬ್ನಾಗೆಲ್ಲ ಬರ್ತೀಯ? ಬರಲ್ಲ ಅಲ್ಲ? ಎಲ್ಲರಿಗೂ ನಮಸ್ಕಾರ ಅನ್ನು, ಎಲ್ಲರಿಗೂ ಸ್ನೇಹಿತರೆ. ಯೋಗ ಆದ್ರೂ ಗಾಡಿಗೆ ನಮಸ್ಕಾರ. ಬಾರ ಇಲ್ಲಿ ಸ್ನೇಹಿತರೆ. ಹಾಗೆ ಫುಲ್ ಲೋಡ್ ಆಗಿದೆ ಗಾಡಿ ಕೂಡ, ಇನ್ನೂ ಲೋಡ್ ಮಾಡೋದು ಸಹ ತುಂಬ ಇದೆ. ಬನ್ನಿ ಹೋಗುವ. ಹಾಗೆ ಗಾಡಿಗೆ ಲೋಡ್ ಮಾಡೋದು ಮುಗೀತು. ಹಾಗೆ ಟಿಫಿನ್ ಮಾಡ್ಕೊಂಡು ಗಾಡಿ ಯಾವ ರೀತಿ ಲೋಡ್ ಆಗಿದೆ ನಿಮಗೆ ತೋರಿಸ್ತೀನಿ. ಬನ್ನಿ ನೋಡ್ಬೋದು ನೀವು, ಎಲ್ಲ ಖಾಲಿ ಆಗೋಗೈತೆ, ಏನಿಲ್ಲ, ಎಲ್ಲ ಕ್ಲೀನ್ ಮಾಡಿದ್ದೀನಿ. ಆಗಲೇ ನೋಡಿದಾಗೆ ಎಲ್ಲ ಫುಲ್ಲು ಕ್ಲೀನಾಗಿ ತುಂಬಿಟ್ಟಿದ್ದೀನಿ. ನೋಡ್ಬೋದು ನೀವು ಯಾವ ರೀತಿ ಗಾಡಿ ಲೋಡ್ ಆಗಿದೆ ಅಂತ ತೋರಿಸ್ತೀನಿ ನೋಡಿ. ಡೋರು ಟೈಟ್ ಆಗಿದೆ, ಕುಂತಿದೆ. ಹಾಂ ಸ್ನೇಹಿತರೆ ನೋಡಿ, ಫುಲ್ ಇದೆ ಎಲ್ಲ. ಇಲ್ಲ 5-6 ಕ್ವಿಂಟಲ್ ಆಗ್ಬೋದು ಅಂತ ಅಂದಾಜು ಹೇಳ್ತಾ ಇದ್ದೀನಿ. ನೋಡ್ಬೋದು ಎಷ್ಟಾಗುತ್ತೆ ಅಂತ, ನಿಮಗೆ ಅಪ್ಡೇಟ್ ಮಾಡ್ತೀನಿ. ಹಾಗೆ ಮಾರ್ಕೆಟ್ಗೆ ಹೋಗ್ತೀನಿ, ಎಲ್ಲ ಎಷ್ಟಾಯ್ತು ಎಷ್ಟಿಲ್ಲ ಎಷ್ಟು ಬಂತು ಎಲ್ಲ ನಿಮಗೆ ಅಪ್ಡೇಟ್ ಮಾಡ್ತೀನಿ. ನಮ್ಮ ತಂದೆ ನಮ್ಮಪ್ಪ ಕೂಡ ಬರ್ತಾರೆ. ಈಗ ನಾನು ಮತ್ತು ನಮ್ಮಪ್ಪ ಹೋಗಬೇಕು. ಎಲ್ಲ ಲೋಡ್ ಮಾಡಿದ್ದಾಯಿತು. ಈಗ ಟಿಫಿನ್ ಮಾಡಿ ಮತ್ತು ನಮ್ಮ ನಡೆ ಕೋಟೆ ನಾಡು ಚಿತ್ರದುರ್ಗ ಕಡೆ, ಯಾಕಪ್ಪ ಅಂದರೆ ಮಾರ್ಕೆಟ್ಗೆ ಹೋಗೋದಿದೆ ಸ್ನೇಹಿತರೆ. ಉಪ್ಪಿಟ್ಟು ಬೆಳಗಿನ ಅಮ್ಮ ಮಾಡಿ ಜಮೀನಿಗೆ ಹೊಲಕ್ಕೆ ಹೋಗಿದ್ದಾರೆ. ಸ್ನೇಹಿತರೆ, ಫೈನಲಿ ಟಿಫಿನ್ ಆಯಿತು. ಈಗ ಲೇಟ್ ಬೇರೆ ಆಗಿದೆ. ಬನ್ನಿ ಹೋಗೋಣ, ಇವತ್ತಿನ ಜರ್ನಿನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಗಾಡಿ ಅಂತೂ ಸ್ಟಾರ್ಟ್ ಮಾಡಿದೆ. ಮತ್ತೆ ನಮ್ಮ ನಡೆ ಚಿತ್ರದುರ್ಗದ ಕಡೆ ಅಂತ ಹೋಗ್ಬೇಕು. ಅದಕ್ಕಿಂತ ಮುಂಚಿತವಾಗಿ ಕಾಕಿನ ವೇರ್ ಮಾಡಿಬಿಡೋಣ. ಕಾಕಿಲಿ ಹಂಗೈತಲ್ಲ, ಬಂತಾಯಮ್ಮ? ಅಯ್ಯ ಸಿಕ್ಕಾಪಟ್ಟೆ ಲೇಟ್ ಕೂಡ ಆಗಿದೆ ಸ್ನೇಹಿತರೆ. ಹಿಂದೆ ಮುಂದೆ ನೋಡ್ಕೊಂಡು ಗಾಡಿ ತಿರ್ಸ್ಬೇಕು. ಈಗ ಮತ್ತೆ ಸ್ನೇಹಿತರೆ ಹೊರಟು, ಈಗ ಗಾಡಿ ಫುಲ್ ಲೋಡ್ ಆಗಿದೆ. ನಮ್ಮ ಅಪ್ಪಾಜಿ ಕೂಡ ಬಂದಿದ್ದಾರೆ. ಈಗ ನಾವು ಹೋಗ್ತಾ ಇರೋದು ಚಿತ್ರದುರ್ಗಕ್ಕೆ.
ಮಾರ್ಕೆಟ್ಗೆ. ನಿಮಗೆ ಅಲ್ಲಿನ ಹೋಗುವಂಥ ದಾರಿ ಎಂಜಾಯ್ ಮಾಡ್ತಾ ಹೋಗೋಣ ಬನ್ನಿ. ಓಕೆ ಸ್ನೇಹಿತರೆ, ಬನ್ನಿ ಹೋಗೋಣ. ಸ್ನೇಹಿತರೆ, ಹೊಲದಲ್ಲಿಂದ ನಮ್ಮ ಅಪ್ಪಾಜಿ ಬಂದಿದ್ದಾರೆ, ಮತ್ತು ನಾನು ನಮ್ಮ ಅಪ್ಪಾಜಿ ಕೂಡ ಕೂಡಿ ಒಳಗಿಂದ ನೋಡ್ಬೋದು ಡ್ಯಾನ್ಸ್ ಬೋರ್ಡು ಎಲ್ಲ ಯಾವ ರೀತಿ ಕಾಣ್ತಾ ಇದೆ ಅಂತ. ನಮ್ಮ ಅಪ್ಪಾಜಿ ಹೋಗ್ತಾ ಇದೀವಿ, ನಾನು ಮತ್ತೆ ನಮ್ಮಪ್ಪ ಚಿತ್ರದುರ್ಗಕ್ಕೆ ಹೋಗ್ತಾ ಇದೀವಿ ಮಾರ್ಕೆಟ್ಗೆ. ಅಲ್ಲಿನ ಹೇಗಿರುತ್ತೆ ಸಿಚುವೇಶನ್ ಎಲ್ಲ ಸಂದರ್ಭಗಳ ನಿಮಗೆ ತೋರಿಸ್ತೀನಿ ಮುಂದೆ. ಅಲ್ಲಿವರೆಗೂ ಗಾಡಿ ಹೊಡಿಬೇಕು, ಹಾಗಾಗಿ ಕ್ಯಾಮ್ರಾನ. ಸ್ನೇಹಿತರೆ, ಇವತ್ತು ಬಂದು ನಂದು ಡೈಲಿ ರೂಟೀನು ಹೋಲ್ಸೇಲ್ ಸ್ವೀಟ್ಸ್ ಏಜೆನ್ಸಿ ಬಿಸ್ನೆಸ್. ಈಗ ಇವತ್ತು ತಾತ್ಕಾಲಿಕವಾಗಿ ಇವತ್ತು ನಿಲ್ಲಿಸಿದ್ದೀನಿ. ಏನಪ್ಪ ಅಂದರೆ ನನ್ನ ಹೊಲದ ಇವತ್ತು ಬೆಳೆ ಹತ್ತಿ ಇತ್ತಲ್ಲ, ಹಾಗಾಗಿ ಅದನ್ನು ಮಾರ್ಕೆಟ್ಗೆ ಹಾಕೋಣ ಅಂತೇಳಿ ಸಾಮಾನೆಲ್ಲ ಇಳಿಸ್ಬಿಟ್ಟು ಈಗ ಹೋಗ್ತಾ ಇರುವಂಥದ್ದು. ನೀವು ನೋಡ್ತಾ ಇದ್ದೀರಾ NH15 ಎಂಟ್ರಿ ಆಗ್ತಾ ಇದೆ. ಈಗಷ್ಟೇ ಬಣಿಕೆಲ್ಲಿಂದ ಕ್ರಾಸ್ ಮಾಡಿ ಊರಿಂದ ಮುಂದೆ ಬಂದೆ. ಈಗ ನೋಡ್ಬೋದು ನೀವು ಹೈವೇ ಯಾವ ರೀತಿ ಇದೆ ಅಂತ. ಸ್ನೇಹಿತರೆ, ಸ್ಕೂಲು ಅಂತ ಮಕ್ಕಳು ನೋಡಿದ್ರೆ ನೆನಪಾಗುತ್ತೆ. ಸ್ಕೂಲ್ ಡೇಸು ಎಷ್ಟು ಸ್ಕೂಲ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತಾರೆ, ನಿಜ ಅದು. ಆ ಟೈಮಲ್ಲೇ ಓದ್ಬಿಡ್ಬೇಕು. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ NH15 ಹೈವೇ ಈಗ ಎಂಟ್ರೆನ್ಸು ಸ್ಟಾರ್ಟ್ ಆಗ್ತಾ ಇದೆ. ಟೋಲ್ ಒಂದು ರೀಚಾರ್ಜ್ ಮಾಡ್ಕೊಬೇಕು. ಟೋಲು ಫಾಸ್ಟಾಗಿ ಒಂದು ಸ್ವಲ್ಪ ರೀಚಾರ್ಜ್ ಮಾಡ್ಕೊಂಡು ಸ್ನೇಹಿತರೆ, ನಮ್ಮೂರಿಂದ ಬಣಿಕೆಲ್ಲ ಒಂದು 5-6 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ಈ ಕಡೆ ಹೈವೇಯಿಂದ ಚಿತ್ರದುರ್ಗಕ್ಕೆ ಒಂದು 60 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ ಬಣಿಕೆಯಲ್ಲಿಂದ ನೋಡ್ಬೋದು ನೀವು ಸ್ನೇಹಿತರೆ. ಫೈನಲಿ ಹೈವೇ ಟಚ್ ಆಯಿತು. NH15 ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಹೀಗೆ ಸ್ಟ್ರೈಟ್ ಹೀಗೆ ಹೋದರೆ ಚಿತ್ರದುರ್ಗ ರೋಡ್, ಇದು ಚಿತ್ರದುರ್ಗ ಬೆಂಗಳೂರು ರೋಡು. ಹೀಗೆ ಹಿಂದ್ಗಡೆ ನೋಡಿದರೆ ಇದು ಬಂದು ಸ್ನೇಹಿತರೆ ಹಿಮಾಚಲ್ ಪ್ರದೇಶವರೆಗೆ ಹೋಗುತ್ತೆ. ಹೊಸಪೇಟೆ ಟು ಹಿಮಾಚಲ ಪ್ರದೇಶ. ನಾವು ಹೋಗ್ತಾ ಇರೋದು ಈಗ ದುರ್ಗಕ್ಕೆ. ಆಗ್ತಿಲ್ಲ ಸ್ನೇಹಿತರೆ, ತುಂಬ ಗಾಳಿ ಇದೆ. ಈಗ ಹೈವೇ ಸಹ ಹೋಗ್ತಾ ಇದ್ದೀನಲ್ಲ, ಹಾಗಾಗಿ ಕಾನ್ಸಂಟ್ರೇಷನ್ ಅಂತ ಗಾಡಿ ಹೊಡಿಬೇಕು. ಮತ್ತೆ ನಿಮಗೆ ದೊಣ್ಣಳ್ಳಿ ಟೋಲ್ ಹತ್ರ ಅಲ್ಲಿ ತೋರಿಸ್ತೀನಿ, ಮತ್ತೆ ಸೀದಾ ದುರ್ಗ ಟಚ್ ಆದಮೇಲೆ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ಸ್ನೇಹಿತರೆ